ಲೈಕ್ ಬಟನ್ ಅನ್ನು ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಶ್ರೀ ಗುರುಭ್ಯೋ ನಮಃ. ಶ್ರೀದೇವ್ಯೈ ನಮಃ. ಮಧುಕೈಟಭ ಸಂಹಾರ ಎಂಬ 3ನೇ ಅಧ್ಯಾಯ. ಶೌರ್ಯಮಯ ಮಧುಕೈಟಭರುಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದಿಂ ಸಂಹರಿಸಿದಳು ಸೌದರ್ಶನಾಸ್ತ್ರದಲ್ಲಿ. ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರೆಸಿದನು. ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು. ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು. ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು? ನಮ್ಮಲ್ಲಿಯೇ ವಿವಾದವಾಯಿತು. ಬ್ರಹ್ಮನು ನಾನೇ ಜಗತ್ತಿಗೆ ಒಡೆಯ, ನೀವೆಲ್ಲ ನನ್ನ ಆಜ್ಞೆಯಲ್ಲಿರಿ ಎಂದನು. ನಾನು ವಿಷ್ಣುವು ಬ್ರಹ್ಮನ ಗರ್ಭವನ್ನು ಒಕ್ಕೆವು. ಅಲ್ಲಿ ಅಸಂಖ್ಯಾತ ನದಿ, ಪರ್ವತ, ಪಶು, ಪಕ್ಷಿ, ಪ್ರಾಣಿಗಳು, ಅರಣ್ಯ, ಸಮುದ್ರ, ರಾಜರು, ಸೈನ್ಯ, ಯುದ್ಧ, ನಾನಾ ದೇಶಗಳು, ಋಷಿಗಳು, ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು. ನನಗೆ ರೋಮಾಂಚನವಾಯಿತು. ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ. ವಿಷ್ಣುವು ಕೆಳಭಾಗದಿಂದ ಬಂದನು. ಅದಕ್ಕೆ ಆತನಿಗೆ ಅಧೋಕ್ಷಜನೆಂಬ ಹೆಸರು ಬಂದಿತು. ಆಗ ಬ್ರಹ್ಮನು ವಿಷ್ಣುವಿನ ಗರ್ಭವನ್ನು ಹೊಕ್ಕನು. ವಿಷ್ಣುವು ತನ್ನ ಯೋಗಮಾಯೆಯಿಂದ ಆಲದೆಲೆಯ ಮೇಲೆ ಮಲಗಿದನು. ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ. ಬ್ರಹ್ಮನು ಹೊರಬಂದು 4 ದಿಕ್ಕುಗಳನ್ನು ನೋಡಿದನು. ಅದಕ್ಕೆ ಆತನು ಚತುರ್ಮುಖನು ಎನಿಸಿದನು. ಮೇಲಕ್ಕೆತ್ತಿ ಮತ್ತೆ ನೋಡಿದುದರಿಂದ 5ನೆಯ ಮುಖವಾಯಿತು. ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲ ಎನಿಸಿತು. ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಬಂದವು. ವಿಷ್ಣುವಿನ ಕಿವಿಯ ಭಾಗದಿಂದ ಬಲಶಾಲಿಗಳಾದ ಮಧುಕೈಟಭರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು. ಆಗ ವಿಷ್ಣುವು ಯೋಗನಿದ್ರೆಯಲ್ಲಿ ಇದ್ದನು. ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು. ದೇವಿ, ಮಧುಕೈಟಭರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ, ವಿಷ್ಣುವಿನಿಂದಲೇ ಇದು ಸಾಧ್ಯ. ದಯವಿಟ್ಟು ಆತನನ್ನು ಎಬ್ಬಿಸು, ಸರ್ವರನ್ನೂ ಸಲಹು. ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗನಿದ್ದೆಯಿಂದ ಎಬ್ಬಿಸಿದಳು. ಬ್ರಹ್ಮನು ಆನಂದದಿಂದ, ಸ್ವಾಮಿ, ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು. ಆಗ ಮಹಾವಿಷ್ಣುವು ಪ್ರಳಯ ಕಾಲದ ಭೈರವನಂತೆ ಎದ್ದನು. ಆತನ ವದನ ನಾಸಿಕಗಳೆಲ್ಲವೂ ಹೊಗೆಯಿದ್ದಿತು. ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು. ಇದು ಮಹಾಕಾಳಿಯ ಪುರುಷ ರೂಪವೇ ಆಗಿತ್ತು. ಹರಿಯೇ ದೇವಿ, ದೇವಿಯೇ ಹರಿ. ಇದು ವಿಷ್ಣು ಮಾಯೆಯಾಗಿದೆ. ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ. ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು. ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆ ಎಸೆದನು. ಮತ್ತೆ ಅದನ್ನು ವಿಷ್ಣುವು ಅವನ ಮೇಲೆ ಎಸೆದು ಗಾಯಗೊಳಿಸಿದನು. ಕೈಟಭನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆ ಎಸೆದನು. ಹೀಗೆ ವಿಷ್ಣು ಮಧು ಕೈಟಭರ ಯುದ್ಧ ಹಲವಾರು ವರ್ಷಗಳ ಕಾಲ ಘೋರವಾಗಿ ನಡೆಯಿತು. ಹೀಗೆ 5 ವರ್ಷಗಳ ಘೋರ ಕಾಳಗ ನಡೆದರೂ ಮಧು ಕೈಟಭರು ಹತರಾಗಲಿಲ್ಲ. ಆಗ ವಿಷ್ಣುವು ಏನು ಮಾಡುವುದೆಂದು ಕ್ಷಣಕಾಲ ಯೋಚಿಸಿ, ಮಧು ಕೈಟಭರೇ, ಯುದ್ಧದಿಂದ ಬಳಲಿದ್ದೀರಿ. ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ. ನಿಮಗೆ ಬೇಕಾದ ವರ ಬೇಡಿರಿ ಎಂದು ನಸುನಕ್ಕು ನುಡಿದನು. ಆಗ ಆ ದೈತ್ಯರು, ನಿಮಗೆ ಬೇಕಾದ್ದನ್ನು ನೀನೇ ಕೇಳಿಕೋ ಎಂದು ಬಿಟ್ಟರು. ಒಡನೆಯೇ ವಿಷ್ಣುವು ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು. ಆಗ ಬ್ರಹ್ಮನು ಹರಿಯನ್ನು, ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು. ಶ್ರೀಹರಿಯು ಆನಂದ ತುಲಿತನಾಗಿದ್ದನು. ಬ್ರಹ್ಮನನ್ನು ಆಲಂಗಿಸಿಕೊಂಡು, ಮಧು ಕೈಟಭರು ಎಲ್ಲಿಂದ ಬಂದರು? ಈಗ ಶಿವನೆಲ್ಲಿ ಎಂದು ಕೇಳಿದನು. ಬ್ರಹ್ಮನು, ನಾವು ನಿನ್ನ ಗರ್ಭವನ್ನು ಹೊಕ್ಕು ಮೇಲೆ ನಾನು ನಿನ್ನ ನಾಭಿಕಮಲದಿಂದ ಹೊರಗೆ ಬಂದೆ. ಆಗ ನಿನ್ನ ಕಿವಿಯಿಂದ ಮಧು ಕೈಟಭರು ಹೊರಬಂದರು. ಅವನನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗನಿದ್ರೆಯಲ್ಲಿ ಇದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ. ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನಿನ್ನ ಸುದರ್ಶನ ಅಸ್ತ್ರದಿಂದ ಅವರ ಸಂಹಾರವಾಯಿತು. ಬ್ರಹ್ಮಾಂಡವೂ ಉಳಿಯಿತು. ಆದರೆ ಶಿವನು ಎಲ್ಲಿಯೋ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನಮಗ್ನರಾದನು. ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಮಧುಕೈಟಭ ವಧೆ ಎಂಬ 3ಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀದೇವ್ಯೈ ನಮಃ. ಲಘುದೇವಿ ಮಹಾತ್ಮೆಯಲ್ಲಿ 4ನೆಯ ಅಧ್ಯಾಯ. ಮಹಿಷಾಸುರ ಬಲ ಸಂಹಾರ. ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟಳೆನಿಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರುಷಿಸಲು. ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ದೇವಿ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು. ಹರಿಬ್ರಹ್ಮರು ಶಿವನನ್ನು ಹುಡುಕಿಕೊಂಡು ಹೊರಟರು. ಶಿವನು ಇವರಿಬ್ಬರನ್ನೂ ಹುಡುಕಿಕೊಂಡು ಬಂದನು. ಅಲ್ಲಿಯವರೆಗೆ ಏನಾಯಿತೆಂಬ ವಿಷಯವನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು
ಶಿವನು ಕೇಳಿದನು, ಈ ಬ್ರಹ್ಮಾಂಡದಲ್ಲಿ ಇದೇನು ಅಲ್ಲೋಲ ಕಲ್ಲೋಲ? ವಿಷ್ಣುವಿನ ಮುಖದ ಮೇಲೆ ರಕ್ತದ ಬಿಂದುಗಳು ಏಕೆ ಎಂದು ಪ್ರಶ್ನಿಸಿದನು. ಆಗ ಬ್ರಹ್ಮನು ಮಧುಕೈಟಭರ ವಧೆಯನ್ನು ಹೇಳಿದನು. ಅದನ್ನು ಕೇಳಿ ಶಿವನಿಗೆ ಆನಂದವಾಯಿತು. ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ನಮಿಸಿದನು. ಮಧುಕೈಟಭರ ರಕ್ತದಿಂದ ತೊಯ್ದ ಜಾಗವು ಭೂಮಿ ಎನಿಸಿತು. ಮೇಧಸ್ಸಿನಿಂದ ಕೂಡದ ಭೂಮಿಯು ಮೇದಿನಿ ಎಂದು ಹೆಸರಾಯಿತು. ಅವರ ಮೂಳೆಗಳೇ ಪರ್ವತಗಳಾದವು. ಆಗಲೇ ದೇವತೆಗಳು, ಮಾನವರು, ರಾಕ್ಷಸರು ಹುಟ್ಟಿದರು. ತ್ರಿಮೂರ್ತಿಗಳು ಈಶ್ವರರೆನಿಸಿದರು. ಹೀಗೆ ಬಹಳ ಕಾಲ ಪ್ರಪಂಚ, ಸೃಷ್ಟಿ, ಸ್ಥಿತಿ, ಲಯಗಳು ನಡೆದವು. ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರ ಎಂಬ ಅಸುರನಿದ್ದನು. ಅವನು ದೇವತೆಗಳನ್ನು ಗೆದ್ದಿದ್ದನು. ತಾನೇ ಇಂದ್ರನ ಸ್ಥಾನದಲ್ಲಿ ಕುಳಿತಿದ್ದನು. ಆಗ ಎಲ್ಲ ದೇವತೆಗಳು ಬ್ರಹ್ಮನ ಬಳಿ ಬಂದು ಮಹಿಷಾಸುರನ ಬಾಧೆಯನ್ನು ನಿವೇದಿಸಿಕೊಂಡರು. ಬ್ರಹ್ಮನು ಅವರನ್ನು ಶಿವನಲ್ಲಿಗೆ ಕರೆದುಕೊಂಡು ಹೋದನು. ಶಿವನಿಗೆ ಉಗ್ರವಾದ ಕೋಪ ಬಂದಿತು. ಅವನು ಕ್ಷಣಕಾಲ ಯೋಚಿಸಿ, ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸ, ಶ್ರೀಹರಿಯ ಬಳಿಗೆ ಹೋಗೋಣ ಎಂದು ಕ್ಷೀರಸಾಗರದಲ್ಲಿ ಮಲಗಿದ್ದ ಮಹಾವಿಷ್ಣುವಿನ ಬಳಿಗೆ ಹೋದರು. ಶ್ರೀಹರಿಯು ಅವರನ್ನು ಆಲಂಗಿಸಿ, ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ ಎಂದನು. ದೇವತೆಗಳು ಆತನಿಗೆ ಭಕ್ತಿಯಿಂದ ನಮಿಸಿ ಮಹಿಷಾಸುರನ ಕಾಟವನ್ನು ವಿವರಿಸಿ, ಸ್ವಾಮಿ, ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಕೂಡಲೇ ಮಧುಸೂದನನಿಗೆ ಕೋಪ ಬಂದಿತು. ಆತನ ಕಣ್ಣುಗಳಿಂದ ಕಿಡಿ ಹಾರಿತು. ಬ್ರಹ್ಮ ಶಿವರ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು. ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರವಾದ ಜ್ವಾಲೆ ಆಯಿತು. ಇದರಿಂದ ಸಕಲ ದಿಕ್ಕುಗಳೂ ಬೆಳಗಿದವು. ಈ ಸರ್ವಶಕ್ತಿಗಳು ಸೇರಿ ಸ್ತ್ರೀ ರೂಪವನ್ನು ತಾಳಿತು. ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು. ಶಿವನ ತೇಜಸ್ಸು ಕೇಶವಾಯಿತು. ಬ್ರಹ್ಮನ ತೇಜಸ್ಸು ಹಲ್ಲುಗಳಾದವು. ಹೀಗೆ ಬೇರೆ ಬೇರೆ ದೇವತೆಗಳ ತೇಜಸ್ಸು ಆಕೆಯ ಅವಯವಗಳಾದವು. ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು. ದೇವಿಗೆ ಶಿವನು ಚಂದ್ರಹಾರ, ಶೂಲ, ಢಮರು, ಪಾಶು ಅಸ್ತ್ರಗಳನ್ನು ಕೊಟ್ಟನು. ಮಹಾವಿಷ್ಣುವು ಶಂಖ, ಚಕ್ರ, ಗದೆಗಳನ್ನು, ವರುಣನು ಪಾಶವನ್ನು, ಅಗ್ನಿಯು ಶಕ್ತಿಯನ್ನು, ಇಂದ್ರನು ವಜ್ರಾಯುಧವನ್ನು, ಸೂರ್ಯನು ಚಕ್ರವನ್ನು, ಬ್ರಹ್ಮನು ಅಕ್ಷಮಾಲೆ, ಕಮಂಡಲುಗಳನ್ನು ಕೊಟ್ಟರು. ವಿಷ್ಣುವು ಪೀತಾಂಬರ, ಶಿವನು ಹುಲಿಯ ಚರ್ಮ, ಬ್ರಹ್ಮನು ಮುತ್ತಿನ ಹಾರಗಳನ್ನು ನೀಡಿದರು. ದೇವತೆಗಳು ಬಗೆ ಬಗೆಯ ಆಭರಣಗಳನ್ನು ನೀಡಿದರು. ಆಗ ಎಲ್ಲ ದೇವತೆಗಳು ದೇವಿಗೆ ಆರತಿಯನ್ನು ಬೆಳಗಿ ಜಯಕಾರ ಮಾಡಿದರು. ತಾಯಿ, ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಅವರೆಲ್ಲ ಪ್ರಾರ್ಥನೆ ಮಾಡಿದರು. ದೇವ ದುಂದುಬಿಗಳು ಮೊಳಗಿದವು. ಎಲ್ಲ ದಿಕ್ಕುಗಳಲ್ಲಿಯೂ ಈ ಧ್ವನಿ ಪ್ರತಿಧ್ವನಿತವಾಯಿತು. ಈ ಮಹಾಶಬ್ದದಿಂದ ಎಲ್ಲರೂ ಹೆದರಿದರು. ಮಹಿಷಾಸುರನಿಗೆ ಆಶ್ಚರ್ಯವಾಯಿತು. ತ್ರಿಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು? ಬೇರೆ ಯಾರೋ ಇರಬೇಕು. ಯಾರಾದರೇನು? ತಕ್ಷಣ ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನೇರಿ ಹೊರಟನು. ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು. ಅಸಂಖ್ಯ ಸೈನ್ಯದೊಡನೆ ಆತನು ಮಹಿಷಾಸುರನನ್ನು ಹಿಂಬಾಲಿಸಿದನು. ಬಿಡಾಲ, ರುದಗ್ರ, ರಸಿಲೋಮ ಮೊದಲಾದ ಆತನ ಮಿತ್ರರು ಸೈನ್ಯದೊಡನೆ ಹೊರಟರು. ಮಹಿಷಾಸುರನು ಸೈನ್ಯದ ಭಾರಕ್ಕೆ ಭೂಮಿಯು ತತ್ತರಿಸಿತು. ದೇವಿಯು ಆತನಿಗೆ ಎದುರಾದಳು. ದೇವತೆಗಳೆಲ್ಲರೂ ದೇವಿಯನ್ನು ಸೇವಿಸುತ್ತಾ ಆಕೆಯ ಬಳಿ ನಿಂತರು. ದೇವಿಯು ಮಹಿಷಾಸುರನ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು. ಆಗ ರಾಕ್ಷಸರು, ಈಕೆಯು ಸಾಮಾನ್ಯ ಸ್ತ್ರೀ ಇರಲಾರಳು ಎಂದು ದೇವಿಯ ಮೇಲೆ ಅಸ್ತ್ರಪ್ರಯೋಗ ಮಾಡಿದರು. ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ತುಂಡರಿಸಿದಳು. ರೌದ್ರ ರೂಪ ತಾಳಿದ ದೇವಿಯು, ದೇವತೆಗಳೇ, ನೀವು ಇಲ್ಲಿ ನಿಲ್ಲಬೇಡಿ, ಆಕಾಶ ಮಾರ್ಗದಲ್ಲಿ ನಿಂತು ದೈತ್ಯ ಸಂಹಾರವನ್ನು ನೋಡುತ್ತೀರಿ ಎಂದಳು. ದೇವಿಯ ಬಾಣ ಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು. ಸೈನ್ಯ ನಾಶವಾಯಿತು. ರಾಕ್ಷಸ ವೀರರು ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು. ಉಳಿದ ರಾಕ್ಷಸ ಸೈನ್ಯವು ಹಿಮ್ಮುಖವಾಯಿತು. ಚಿಕ್ಷುರನೆಂಬ ದೈತ್ಯನು ಈಕೆಯ ಕೈಕಾಲುಗಳನ್ನು ಕಟ್ಟಿಹಾಕಿ ಎಂದು ಗರ್ಜಿಸಿದನು. ದೇವಿಯು ಬಾಣದ ಮಳೆಯನ್ನೇ ಸುರಿಸಿದಳು. ಆಕೆಯ ಖಡ್ಗದಿಂದ ರಾಕ್ಷಸರ ಹೆಗಲುಗಳನ್ನು ಕತ್ತರಿಸಿದಳು. ರಕ್ತದ ಕೋಡಿಯೇ ಹರಿಯಿತು. ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು. ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ, ರಕ್ತವೇ ತುಪ್ಪದಂತೆ, ಮಾಂಸವೇ ಪಿಂಡದಂತೆ ಆಯಿತು. ಅವರ ಪಿತೃಗಳಿಗೆ ಇದೇ ತರ್ಪಣವಾಯಿತು. ರಣಭೂಮಿಯ ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯ. ದೇವತೆಗಳು, ದೇವಿಗೆ ಜಯವಾಗಲಿ, ನೀನು ಬೇಗ ಮಹಿಷಾಸುರನ್ನು ಸಂಹರಿಸು, ಇದೇ ನಿನಗೆ ನಮ್ಮಯ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.